कुंभारी येथील श्री दगडूशेठ गणपती मंदिर मूर्ती प्राणप्रतिष्ठापना व कळसारोहण मिरवणूक मोठ्या भक्तिभावात संपन्न। काशीपीठाच्या जगद्गुरूंच्या उपस्थितीत 2000 महिलांचा जलकुंभ मिरवणूक। डोक्यावर काशीपीठाचा पिवळ्या पताकांनी साऱ्यांचे लक्ष वेधले। दक्षिण सोलापूर तालुक्यातील कुंभारी येथील 52 कट्टा चौक आयोजित श्री दगडूशेठ गणपती मंदिर मूर्ती प्राणप्रतिष्ठापना व कळसारोहण मिरवणूक शनिवारी मोठ्या अमाप धार्मिक वातावरणात संपन्न झाले। या मिरवणुकीमध्ये 2 महिला जलकुंभ डोक्यावर घेऊन त्यावर काशीपीठाचे पिवळ्या रंगाचा पताका घेऊन हे मिरवणूक काढण्यात आले होते। काशीपीठाचे ध्वज असणारे पिवळे पताका हा साऱ्यांचे लक्ष वेधून घेत होते। दरम्यान ही मिरवणूक कुंभारीचे ग्रामदैवत श्री गेनेसिद्ध मंदिरापासून काढण्यात आली। या मिरवणुकीस काशीपीठाचे 1008 श्री श्री डॉक्टर मल्लिकार्जुन विश्वाराध्य शिवाचार्य महास्वामीजींच्या दिव्य सानिध्यात, नागणसूर मठाचे श्रीकंठ शिवाचार्य महास्वामीजींच्या दिव्य सानिध्यात संपन्न झाले। मिरवणुकीमध्ये वारकरी, टाळकरी, धनगर समाजाचे वाद्य असणारे ढोल, सोलापुरी हलग्या अशा अन्य पारंपरिक वाद्यांचा समावेश होता। दरम्यान रविवारी 14 जुलै रोजी 52 कट्टा चौक येथील श्री गणेश मूर्ती प्राणप्रतिष्ठापना व कळसारोहण सोहळा काशीपीठाचे जगद्गुरू यांच्या दिव्य सानिध्यात संपन्न होणार आहे। तत्पूर्वी हा कळसारोहण सोहळा कुंभारी येथील प्रमुख मार्गावरून मिरवणूक निघाली आणि 52 कट्टा चौक येथे या ठिकाणी मिरवणुकीची सांगता करण्यात आली। मिरवणुकीनंतर काशीपीठाचे जगद्गुरू डॉक्टर मल्लिकार्जुन विश्वाराध्य शिवाचार्य महास्वामीजी आणि नागणसूर मठाचे श्रीकंठ शिवाचार्य महास्वामीजी यांच्या दिव्य सानिध्यात धर्मसभा संपन्न झाली। यावेळी काशीपीठाचे जगद्गुरू यांनी या धर्मसभेला आशीर्वचन केले। मोठ्या भक्तिमय व मंगलमय वातावरणात हा कळसारोहण मिरवणूक संपन्न झाला। धर्मसभेनंतर भक्तांसाठी महाप्रसादाची सोय करण्यात आली होती। सदर मिरवणूक यशस्वी करण्यासाठी श्री गेनेसिद्ध मंदिर समितीचे ट्रस्टी सदस्य कुंभारी परिक्षेत्रातील भक्तगणांनी परिश्रम घेतले। ಈಗ ತಾನೇ ಶ್ರೀಗಳು ಹೇಳಿದ ಪ್ರಕಾರ ಇದು ತಪರತ್ನ ಯೋಗರಾಜೇಂದ್ರ ಶಿವಾಚಾರ್ಯಪ್ಪನವರ ಗಡಿಯಲ್ಲಿ ಬೆಳೆದಂಥವರು। ಅವರು ಬಾಕಿ ಊರುಗಳಕ್ಕಿಂತ ಕುಂಬಾರಿಗೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ವಹಿಸಿ ಅದನ್ನು ಯಶಸ್ಸಾಗಿ ಮಾಡ್ಕೊಂಡು ತಗೊಂಡಿದ್ದಾರೆ। ಅದಕ್ಕೆ ಉದಾಹರಣಾರ್ಥ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಆ ಗಂಗಾಸಾಗರದಿಂದ ಅಪ್ಪವರ ನಮ್ಮ ಒಂದು ಇಷ್ಟಲಿಂಗ ಮಹಾಪೂಜೆಯಲ್ಲಿ ನೀವು ಕುಂಭನ ತಂದು ಇಲ್ಲಿ ಎಲ್ಲ ಅಲ್ಲಿಂದ ಸುಮಾರು 2500 ಕಿಲೋಮೀಟರ್ ಅಲ್ಲಿಂದ ಕುಂಭಗಳನ್ನ ತಂದು ನೀವು ಖರೆ ಕುಂಬಾರಿ ಅಂತೇಳಿ ಅವಾಗೇ ತೋರಿಸ್ಬಿಟ್ಟಿರಿ। ಇನ್ನೇನು ನಿಮ್ಗೆ ಹೆಚ್ಚು ನಾವು ಈಗ ಹೇಳಬೇಕಾಗಿಲ್ಲ। ಯಾಕಂದ್ರೆ ಇವತ್ತಿನ ದಿನ ತಾಯಂದ್ರು ಅವ್ರ ಗಂಡ್ಮಕ್ಳು ತೋರಿಸ್ತಾರೆ, ನಾವು ತಾಯಂದ್ರು ತೋರಿಸ್ತೀವಿ ಅಂತೇಳಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಇಷ್ಟೊಂದು ಕೊಂಬ ಇದ್ದು ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಶಿವಾನಂದ ತೋರಿಸಿಲ್ಲ ನಮಗೆ। ಅಂದ್ರೊಳಗೆ ಆ ಕಡೆಯಿಂದ ಯಾವ ಮಟ್ಟಿ ವಸ್ತಿಯಿಂದ ಅಲ್ಲಿ ಪಲ್ಲಕ್ಕಿ ಆರಂಭವಾಯಿತು, ಅಲ್ಲಿಂದ ಅವ್ರು ಹೆಂಗ್ ತೊಗೊಂಡ್ ಬಂದ್ರು ನಮಗೂ ಗೊತ್ತಾಗಿಲ್ಲ। ನಾವಂದೀವ್ ಕುಂಬಾರಿಗೆಲ್ಲ ಆಗ್ಯದಲ್ಲ ಉತ್ಸವ ಅಂತ ಹೇಳಿದ್ವಿ। ಯಾವಾಗ ಕೋರೆ ವಕೀಲರವರು ತಮ್ಮ ವನರಾವ್ ಅವರು ಮತ್ತು ಸ್ವತಃ ಶಿವಾನಂದ ನಂದಡಿ ಅವರು ಬಂದು ಇಲ್ರಿ ಅಪ್ಪ ಈ ಕಡೆ ಆಗಿಲ್ರಿ, ಅದಕ್ಕೆ ಎಲ್ಲರೂ ನನಗ್ ಬೈಲತ್ತಾರಿ, ನೀವು ಅದಕ್ಕೆ ಒಪ್ಕೋಬೇಕಂತ ಹೇಳಿದಾಗ ಯಾಕಾಗಲಿ ನಿಮ್ಮ ಇಚ್ಛೆ, ನಾವೇನು ಬೇಡನಲ್ಲ, ಆದ್ರೆ ಒಂದೊಂದು ಊರಾಗ 4 ಸರಿ ಮಾಡ್ಕೊಂಡು ಅದ್ರ ಸರಿಯಾಗಿ ಅನ್ಸಲ್ಲ ಅಂತೇಳಿ ನಾವು ಅದನ್ನ ನಿರಾಕರಿಸ್ತಾ ಇದ್ವಿ। ಆದ್ರೂ ಸಹ ಎಲ್ಲರ ಭಕ್ತಿಗೆ ಹೋಗೊಟ್ಟು ನೀವ್ ಹೆಂಗಂತ್ರಿ ಹಂಗ ಅಂತ ಹೇಳಿದ್ವಿ। ನೀವು ಪಾದಯಾತ್ರೆ ಅಂದ್ರೆ ಪಾದಯಾತ್ರೆ ಸೈ, ನೀವು ಸಾರೋಟು ಅಂದ್ರೆ ಸಾರೋಟ್ರು ಸೈ, ಪಾಲ್ಕಿ ಅಂದ್ರೆ ಪಾಲಿಕೆ ಸೈ ಅಂತೇಳಿ ನಿಮ್ಗೆ ಉಖಾರವನ್ನ ಕೊಟ್ಟು ಇವತ್ತ ಪಾಲ್ಕಿ ಆಗ್ಯಾದ, ಆನಿ ಮೇಲೆ ಉತ್ಸವ ಆಗ್ಯಾದ, ಅನಂತರ ಪಾದಯಾತ್ರೆ ಒಂದು ಆಗಿದ್ದಿಲ್ಲ, ಅಪ್ಪವ್ರಿದ್ದಾಗ ಆಗಿತ್ತು, ಊರ ಸ್ವಚ್ಛತಾ ಅಭಿಯಾನದಾಗ ಹೋಯ್ತು, ಈ ಒಂದು ಓಣಿಯಾಗ ಬಂದಿದ್ದಿಲ್ಲ ಅಂತ ಅನಿಸ್ತದ ನಮ್ಗೆ। ಅದು ನೀವು ಇನ್ನೊಂದ್ ಸ್ವಲ್ಪ ಒಂದು ಓಣಿ ಮರುತ್ರಿಪ್ಪ, ಇದು ಒಂದು ಓಣಿನೂ ನೋಡ್ರಿ ಅಂತೇಳಿ ಇವತ್ತ ನೀವೆಲ್ಲರೂ ಭಕ್ತಿಯಿಂದ ಈ ಒಂದು ಓಣಿಯಲ್ಲಿ ಯಾವ ಆ ವಿಘ್ನರಾಜನ ಸ್ಥಾಪನೆ ನಿಮಿತ್ತ ಮಾಡಿಕೊಂಡು ಯಾವ ಜಗದ್ಗುರುಗಳನ್ನ ನೀವೆಲ್ಲರೂ ಇಲ್ಲಿ ಬರಮಾಡಿಕೊಂಡದ್ ನೋಡಿದ್ರೆ ಬಹಳ ಆನಂದದ ಅನಿಸ್ತಾ ಇದೆ ನಮಗೂ ಕೂಡ। ಇಂಥ ಒಂದು ಭಕ್ತಿಗೆ ನಾವು ಎಲ್ಲಿದ್ರು ಸಹ ನಿನ್ನೆ ಮೊನ್ನೆ ಒಂದು 5 ದಿನ ಯಾವ ಕುಂಬಾರಿ ಅವರ ತಮ್ಮ ಭಜನಾ ಮಂಡಳಿ ಸೇವೆಯಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ, ಅಲ್ಲಿ ಎಲ್ಲ ಹೈರಾಣ ಆಗಿತ್ತು, ಆದ್ರೂ ಸಹ ಇಲ್ಲ ನೀವು ಭಕ್ತರು ಇಲ್ರಿ ನಾವು ಬರಬೇಕು